ಹಿಂದೂ ಹುಲಿ ಯತ್ನಾಳ್ ಈಗ ಮತ್ತೆ ಸ್ಫೋಟಕವಾದಂತಹ ಮಾತನ್ನ ಆಡಿದ್ದಾರೆ. ಯತ್ನಾಳ್ ಸಿಎಂ ಆದರೆ ಹಿಂದೂಗಳಿಗೆ ಗುಂಡು ಅಂದರೆ ಹಿಂದೂಗಳಿಗೆ ಯಾರು ಒಂದು ಕಷ್ಟವನ್ನು ಕೊಡ್ತಾರೆ, ಹಿಂದೂ ವಿರೋಧಿಗಳಿಗೆ ಗುಂಡು ಹಾರಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಹಿಂದೂ ಹುಲಿ ಯತ್ನಾಳ್ ಅವರು ಸ್ಫೋಟಕವಾದಂತಹ ಮಾತನ್ನು ಆಡಿದ್ದಾರೆ. ಒಂದು ವೇಳೆ ಅವರು ಸಿಎಂ ಆದರೆ ಹಿಂದೂ ವಿರೋಧಿಗಳಿಗೆ ಗುಂಡು ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ಕೈಗೆ AK-47 ಗನ್ನನ್ನು ಕೊಡ್ತಾರಂತೆ ಯತ್ನಾಳ್. ಮಾತಿನಲ್ಲೇ ಫೈರ್ ಆದ ಹಿಂದೈ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಇವು ಯತ್ನಾಳ್ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸಿಎಂ ಆಗೇ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಕಲ್ಲು ತೂರಿದ್ರೆ ಅವರ ಮೇಲೆ ಗುಂಡನ್ನು ಹಾರಿಸಲಾಗುತ್ತೆ, ಹಿಂದೂ ವಿರೋಧಿಗಳನ್ನು ಗುಂಡಿಕ್ಕಿ ಕೊಲ್ಲಲು ಆದೇಶ ಕೊಡ್ತೇನೆ ನಾನು ಅಂತ ಯತ್ನಾಳ್ ಹೇಳ್ತಾ ಇರುವಂಥದ್ದು. ಈ ರೀತಿಯಾದಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಹುಲಿ ಯತ್ನಾಳ್. ಈಗ ಯಾರು ಹಿಂದೂಗಳ ಬಗ್ಗೆ ಮಾತನಾಡ್ತಾರೋ, ಈ ಒಂದು ರಾಜ್ಯದಲ್ಲಿ ಈಗ ಹಿಂದೂ ಅಲೆ ಎದ್ದಿದೆ. ಸಿಎಂ ಏನಿದ್ದಾರೆ ಈಗ ಅವರು 2 ವರ್ಷ ನಡೆದಾಡಲಿ, 2 ವರ್ಷ ಅವರೊಂದು ಅವಧಿ ಇದೆ, ಆಮೇಲೆ ನಮ್ಮ ಸರ್ಕಾರ ಬಂದೇ ಬರುತ್ತೆ, ನಾನೇ ಸಿಎಂ ಆಗ್ತೇನೆ ಅಂತ ವಿಶ್ವಾಸದಿಂದ ಹೇಳಿರುವಂಥದ್ದು. ಆಗ ಹಿಂದೂ ವಿರೋಧಿಗಳಿಗೆ ಮಾರಿ ಹಬ್ಬ ಇದೆ ಅಂತ ಯತ್ನಾಳ್ ಹೇಳ್ತಾ ಇರುವಂಥದ್ದು. ಹಿಂದೂ ಹುಲಿ ಯತ್ನಾಳ್ ಈಗ ಈ ರೀತಿಯಾದಂಥ ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನೇನಾದರೂ ಸಿಎಂ ಆದರೆ ಹಿಂದೂ ವಿರೋಧಿಗಳಿಗೆ ಗುಂಡೇಟು ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಹಿಂದೂ ಹುಲಿಯಾಗಿರುವಂತಹ ಹಿಂದೂ ಯತ್ನಾಳ್ ಫೈರ್ ಬ್ರ್ಯಾಂಡ್ ಅಂತ ಏನು ಕರಿತೀವಿ, ಅವರು ಪೊಲೀಸರ ಕೈಗೆ ನಾನು AK-47 ಗನ್ನನ್ನು ಕೊಡ್ತೀನಿ ಒಂದು ವೇಳೆ ನಾನು ಏನಾದರೂ ಸಿಎಂ ಆದರೆ. ಯಾರು ಹಿಂದೂಗಳನ್ನು ವಿರೋಧಿಸ್ತಾರೋ ಹಿಂದೂ ವಿರೋಧಿಗಳಿಗೆ ಗುಂಡೇಟು ಅಂತ ಹೇಳ್ತಾ ಇರುವಂಥದ್ದು. ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಯತ್ನಾಳ್ ಅವರಿಂದ ಈ ರೀತಿಯಾದಂಥ ಒಂದು ವಿವಾದಾತ್ಮಕ ಹೇಳಿಕೆ ಬಂದಿದೆ. ಹಿಂದೂಗಳ ಮೇಲೆ ಯಾರು ಕಲ್ಲು ತೂರ್ತಾರೆ, ಯಾರು ಹಿಂದೂಗಳನ್ನು ವಿರೋಧಿಸ್ತಾರೆ, ನಮ್ಮ ಆಚರಣೆಗಳನ್ನು ವಿರೋಧಿಸ್ತಾರೆ, ಅವರಿಗೆ ಗುಂಡನ್ನು ಹೊಡಿತೀವಿ, ಹಿಂದೂ ವಿರೋಧಿಗಳನ್ನು ನಾವು ಗುಂಡಿಕ್ಕಿ ಕೊಲ್ಲೋಕೆ ಆದೇಶವನ್ನು ಕೊಡ್ತೇನೆ ನಾನೇನಾದರೂ ಒಂದು ವೇಳೆ ಸಿಎಂ ಆದರೆ ಮುಂದಿನ ಒಂದು ಅವಧಿಯಲ್ಲಿ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಅವರು 2 ವರ್ಷ ಇನ್ನೂ ಓಡಾಡಲಿ, ಅಧಿಕಾರವನ್ನು ನಡೆಸಲಿ, ಮುಂದೆ ಏನಿದೆ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಆಗ ನಾನೇ ಸಿಎಂ ಆಗ್ತೀನಿ. ಸಿಎಂ ಆದಾಗ ಯಾರು ಹಿಂದೂ ವಿರೋಧಿಗಳಿರ್ತಾರೆ, ಹಿಂದೂ ವಿರೋಧಿಗಳಿಗೆ ಗುಂಡಿಕ್ಕಿ ಕೊಲ್ಲುವಂಥ ಆದೇಶವನ್ನು ಕೊಡ್ತೀನಿ. ಪೊಲೀಸರ ಕೈಗೆ ಮಾಮೂಲಿ ಗನ್ನೆಲ್ಲ ಕೊಡಲ್ಲ ನಾನು, AK-47 ಗನ್ ಏನಿದೆ ಅದನ್ನು ಕೊಡ್ತೀನಿ, ಪೊಲೀಸರಿಗೆ ಮತ್ತಷ್ಟು ಬಲವನ್ನು ಕೊಡ್ತೀನಿ, ಆ ರೀತಿಯಾದಂಥ ಗನ್ ಕೊಡೋ ಮೂಲಕ ಅನ್ನುವಂಥ ಮಾತನ್ನು ಹೇಳಿರುವಂಥ ಈ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಇದು ಕೂಡ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಆದರೆ ಒಂದು ವೇಳೆ ಸಿಎಂ ಆದರೆ ಅಂತ ಹೇಳ್ತಾ ಇರುವಂಥದ್ದು ಇವರು, ಮುಂದಿನ ಅವಧಿಯಲ್ಲಿ ನಾನೇ ಸಿಎಂ ಆಗೇ ಆಗ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು ಯತ್ನಾಳ್ ಅವರು. ಒಂದು ವೇಳೆ ಸಿಎಂ ಆದರೆ ಈಗೇನು ನಡೀತಾ ಇದೆ, ಗಣೇಶ ಹಬ್ಬಗಳಲ್ಲಿ ಕಲ್ಲು ತೂರಾಟ ಆಗಿರಬಹುದು, ಗಣೇಶ ಒಂದು ವಿಗ್ರಹಕ್ಕೆ ಚಪ್ಪಲಿ ಹಾರ ಆಗಿರೋದಾಗಿರಬಹುದು, ಅಥವಾ ಹಿಂದೂಗಳ ಒಂದು ಆಚರಣೆಗಳಲ್ಲಿ ಏನು ಘಟನೆಗಳು ಗಲಭೆಗಳು ಆಗ್ತಾ ಇದೆ, ಈ ರೀತಿಯ ಒಂದು ಘಟನೆಗಳು ಮುಂದೆ ಆಗೋದಿಲ್ಲ. ಒಂದು ವೇಳೆ ನಾನು ಸಿಎಂ ಆದರೆ ಯಾವುದೇ ರೀತಿಯ ಈ ರೀತಿಯ ಒಂದು ಘಟನೆಗಳನ್ನು ಆಗೋಕ್ಕೆ ಬಿಡೋದಿಲ್ಲ, ಆಗೋಕ್ಕೂ ಮುಂಚೆನೇ ಎಚ್ಚೆತ್ಕೊಳ್ತೀನಿ, ಪೊಲೀಸರಿಗೆ AK-47 ಗನ್ನನ್ನು ಕೊಡ್ತೀನಿ, ಯಾರು ಈ ರೀತಿಯ ಒಂದು ಕೃತ್ಯಗಳಲ್ಲಿ ಭಾಗಿಯಾಗ್ತಾರೋ ಅವರಿಗೆ ಗುಂಡಿಕ್ಕಿ ಕೊಲ್ಲುವಂಥ ಆದೇಶವನ್ನು ಕೊಡ್ತೀನಿ. ಈಗಿನ ಸರ್ಕಾರ ಏನಿದೆ ಅದು ಹಿಂದೂ ವಿರೋಧಿ ಸರ್ಕಾರ ಆಗಿದೆ. ಹೀಗಾಗಿ ಮುಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರ ಬರುತ್ತೆ, ನಾನು ಸಿಎಂ ಆಗ್ತೀನಿ, ಜನರ ಆಶೀರ್ವಾದ ಇದೆ, ಜನರು ನನ್ನ ಸಿಎಂ ಮಾಡೇ ಮಾಡ್ತಾರೆ, ಹೀಗಂತ ಮಾತುಗಳನ್ನು ಆಡಿರುವಂಥದ್ದು ಯತ್ನಾಳ್ ಅವರು. ಏನೇ ಇದ್ದರೂ ಕೂಡ ಹಿಂದೂ ವಿರೋಧಿಗಳಿಗೆ ಗುಂಡೇಟು ಎನ್ನುವಂತಹ ಮಾತು ಹೇಳಿರೋದು ಏನಿದೆ ಇದು ಭಾರಿ ವಿರೋಧಕ್ಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕೆಲವೊಂದು ಬಾರಿ ಇವರು ಈ ರೀತಿಯ ಹೇಳಿಕೆಗಳನ್ನು ನೀಡಿಯೇ ಮೈಮೇಲೆ ಎಳೆದುಕೊಳ್ತಾರೆ ವಿವಾದಗಳನ್ನು. ಹಾಗೆ ಈಗೊಂದು ಹೇಳಿಕೆ ಕೊಟ್ಟಿರುವಂಥದ್ದು ಏನಿದೆ ಇದು ಒಂದು ಎಚ್ಚರಿಕೆ ಮಾತು ಅನ್ನೋ ಥರ ಇದೆ. ಯಾರು ಹಿಂದೂ ಒಂದು ವಿರೋಧಿಗಳಿದ್ದಾರೆ, ಕಿಡಿಗೇಡಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅನೇಕ ಒಂದು ಧಾರ್ಮಿಕ ವಿಷಯಗಳಲ್ಲಿ ಘಟನೆಗಳಲ್ಲಿ ಒಂದು ಆಚರಣೆಗಳಲ್ಲಿ ಯಾರು ತೊಡಕನ್ನು ಉಂಟು ಮಾಡ್ತಾ ಇದ್ದಾರೋ ಅಂಥವರಿಗೆ ಗುಂಡಿಕ್ಕಿ ಕೊಲ್ಲಾಗುತ್ತೆ, ಹುಷಾರಾಗಿರಿ, ಮುಂದಿನ ಅವಧಿಯಲ್ಲಿ ನಾನು ಆದೇಶವನ್ನು ಕೊಡ್ತೇನೆ ಸಿಎಂ ಆದರೆ ಅಂತ ಹೇಳ್ತಾ ಇರುವಂಥ ಈ ರೀತಿಯ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ರಾಜಕೀಯದಲ್ಲಿ ಭಾರಿ ಪ್ರಶ್ನೆಗೆ ಕೂಡ ಕಾರಣವಾಗಿರುವಂಥದ್ದು. ರಾಜಕೀಯ ವಲಯದಲ್ಲಿ ಯತ್ನಾಳ್ ಅವರ ಈ ಒಂದು ಹೇಳಿಕೆ ಎಲ್ಲರೂ ಕೂಡ ಏನು ಈ ರೀತಿಯಾಗಿ ಹೇಳ್ಬಿಟ್ಟಿದ್ದಾರಪ್ಪ ಅಂತ ಯೋಚನೆ ಮಾಡಬೇಕು. ಆ ರೀತಿಯಾಗಿ ಮಾತನಾಡಿರುವಂಥದ್ದು. AK-47 ಕೊಟ್ಟು ಗುಂಡಿಕ್ಕಿ ಕೊಲ್ಲಿಸ್ತೀನಿ ಅಂದರೆ ಇದು ಯಾವ ಮಟ್ಟದಲ್ಲಿ ಅಂತ, ಏನಿದು ಯೋಗಿ ಆದಿತ್ಯನಾಥ್ ಇದ್ದಾರಲ್ಲ ಆ ರೀತಿಯಾಗಿ ಇವರು ಮಾತನಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಆದರೆ ಇವರ ಒಂದು ಹೇಳಿಕೆ ಏನಿದೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಯತ್ನಾಳ್ ಏನಿದ್ದಾರೆ ಈ ರೀತಿಯಾದಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಯೋಚನೆ ಮಾಡುವಂತಹ ವಿಚಾರ.
ಮುಂದಿನ ಅವಧಿಯಲ್ಲಿ CM ಆದರೆ CM ಸಿದ್ದರಾಮಯ್ಯ ಅವರು ಯಾವುದೇ ಒಂದು ಆ್ಯಕ್ಷನ್ ತಗೊಳ್ತಾ ಇಲ್ಲ ಇಂತಹ ಒಂದು ಧಾರ್ಮಿಕ ವಿಚಾರದಲ್ಲಿ ಘಟನೆಗಳು ಆದಾಗ. ಆದರೆ ಮುಂದೆ ನಾನು ತೆಗೆದುಕೊಳ್ತೇನೆ, ನನ್ನ ಜನರು CM ಮಾಡೇ ಮಾಡ್ತಾರೆ, ನಾನು CM ಆಗ್ತೀನಿ ಮುಂದಿನ ಒಂದು ಅವಧಿಯಲ್ಲಿ, ಆಗ ಈ ರೀತಿಯಾದೊಂದು ಆದೇಶವನ್ನು ಕೊಡ್ತೀನಿ. ಪೊಲೀಸರಿಗೆ ಫುಲ್ಲು ಫ್ರೀಯಾಗಿ ಕೊಡ್ತೀನಿ, ಫ್ರೀಡಮ್ ಕೊಡ್ತೀನಿ. ನಾನು ಯಾರು ಈ ರೀತಿಯಾದಂಥ ಒಂದು ವಿರೋಧಿಗಳಿದ್ದಾರೆ, ಹಿಂದೂ ಅಲೆ ಇದೆ ನಮ್ಮ ರಾಜ್ಯದಲ್ಲಿ, ಇಡೀ ರಾಜ್ಯದಾದ್ಯಂತ ಹಿಂದೂ ಯುವಕರು ಏನಿದ್ದಾರೆ ಅವರು ಸಕ್ರಿಯವಾಗಿದ್ದಾರೆ, ಹಿಂದೂ ಅಲೆ ಇದೆ. ಹೀಗಾಗಿ ನಾನು ಮುಖ್ಯಮಂತ್ರಿ ಆದರೆ ಮಾತ್ರ ಈ ರೀತಿಯಾಗಿ ಮಾಡೇ ಮಾಡ್ತೀನಿ, ಹಿಂದೂ ವಿರೋಧಿಗಳನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಅವರನ್ನು ಕೊಲ್ತೀನಿ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.